ವಿಷ್ಣು ಚಕ್ರದ ಹತಿಯನ್ನು ತಾಳಲಾರದೆ ಪಾತಾಳದ ಗಡಿಯಲ್ಲಿ ನೆಲೆಸಿದ್ದು ಆಗಾಗ ಭೂಮಿಗೆ ಬಂದು ನೋಡಿ ಹೋಗುತ್ತಿದ್ದ ಸುಮಾಲಿಯು ತನ್ನ ಮಗಳಾದ ಕೈಕಸೆಯೊಂದಿಗೆ ಒಂದು ದಿನ ಮರ್ತ್ಯಲೋಕಕ್ಕೆ ಬಂದಿದ್ದನು. ಆಗ ಆಕಾಶ ಮಾರ್ಗದಲ್ಲಿ ಲಂಕೆಯ ಕಡೆಗೆ ಪುಷ್ಪಕವು ಹಾರುತ್ತಿದ್ದುದನ್ನು ಕಂಡನು. ಹಾಗೆಯೇ ಅದರ ಹೊಲವನ್ನು ಅರಿತುಕೊಂಡು ಲಂಕೆಯು ವೈಶ್ರವಣನ ಸ್ವಾಧೀನವಾದುದನ್ನು ತಿಳಿದನು. ಒಂದು ಕಾಲದಲ್ಲಿ ತಮ್ಮದಾಗಿದ್ದು ಸರ್ವೋತ್ಕೃಷ್ಟವಾಗಿದ್ದ ಲಂಕೆಯ ವೈಭವವು ಇಂದು ಇನ್ನೊಬ್ಬನಿಂದ ಅನುಭವಿಸಲ್ಪಡುತ್ತಿದ್ದುದನ್ನು ಕೊನೆಗಂಡ ಸುಮಾಲಿಯು ಬಹುವಾಗಿ ಮರುಗಿದನು. ಪಿತನ ಕಣ್ಣೀರನ್ನು ಕಂಡ ಕೈಕಸೆಯು ಕಾರಣವನ್ನು ಕೇಳಲು ಅವನು, ಮಗಳೇ, ಅದೋ ಕೆಲವು ದಿವಸಗಳ ಹಿಂದೆ ನೀನು ನನ್ನೊಂದಿಗೆ ಬಂದಿದ್ದಾಗ ಮುಗಿಲಿನಂತೆ ಗಗನಾಂಗಣದಲ್ಲಿ ಹಾರುತ್ತಿದ್ದ ದಿವ್ಯ ವಾಹನವನ್ನೇರಿ ಯಕ್ಷನೊಬ್ಬನು ನಮ್ಮ ಲಂಕೆಯತ್ತ ಹೋದುದನ್ನು ನೀನು ನೋಡಿರುವೆಯಷ್ಟೇ. ಅವನೇ ನಮ್ಮ ಲಂಕೆಯನ್ನು ಸ್ವಾಧೀನ ಪಡೆದು ಅಲ್ಲಿಯ ಸಕಲ ಸುಖವನ್ನು ಅನುಭವಿಸುತ್ತಿರುವವನು. ವಿಶ್ರವಸುವೆಂಬ ತಪಸ್ವಿಯ ಮಗನು ವೈಶ್ರವಣನೆಂಬವನು. ನಾವು ನಮ್ಮ ಮೈನೆತ್ತರನ್ನು ಬತ್ತಿಸಿ ಮಹೋಗ್ರವಾದ ತಪಸ್ಸನ್ನು ಮಾಡಿ ಬಲಗೊಂಡು ಸ್ಥಾಪಿಸಿದ್ದ ನಮ್ಮ ಲಂಕಾ ರಾಜ್ಯದಲ್ಲಿ ಆ ಸ್ವರ್ಗ ಸುಖವನ್ನು ಯಾವನೂ ಆಗಿರುವ ಪರಕೀಯನೊಬ್ಬನು ಸರ್ವತಂತ್ರ ಸ್ವತಂತ್ರನೆನಿಸಿ ಸ್ವೇಚ್ಛಾ ಸುಖ ಸಂಪನ್ನೆನಿಸಿಕೊಂಡಿದ್ದಾನೆ. ನಗರವನ್ನು ನಿರ್ಮಿಸಿ ರಾಜ್ಯ ಕಟ್ಟಿ ಸಕಲ ಸುಖ ಸಾಧನೆಗಳನ್ನೆಲ್ಲ ತಂದೊಟ್ಟಿ ಆ ಪೂರ್ಣಾಧಿಕಾರದಿಂದ ಅರಸರಾಗಿದ್ದ ನಾವು ನಿರ್ಗತಿಕರಾಗಿ ತಲೆಮರೆಸಿಕೊಂಡು ಬಾಳುತ್ತೇವೆ. ಹಾಯ್ ಕಾಲಗತಿಯೇ, ನಮ್ಮಿಂದ ಆರ್ಜಿಸಲ್ಪಟ್ಟ ಸಕಲವೂ ಇನ್ನೊಬ್ಬನ ಭೋಗಕ್ಕೆ ಮೀಸಲಾಯಿತು ಎಂದು ನುಡಿದು ಬಹುವಾಗಿ ದುಃಖಿಸಿದನು. ಮಗಳು ತಂದೆಯ ದುಃಖದಲ್ಲಿ ಪಾಲುಗೊಂಡು ಒತ್ತು ಬಿಟ್ಟಳು. ಮತ್ತೆ ಕೆಲವು ದಿನಗಳ ಮೇಲೆ ತನ್ನ ಮಗಳನ್ನು ಕರೆದು ಸುಮಾಲಿಯು, ದಾನವರಾದ ನಾವು ತೀರಾ ಬಲಗುಂದಿ ಕೈಸಾಗದವರಾಗಿದ್ದೇವೆ. ಇನ್ನು ಬ್ರಾಹ್ಮತೇಜದಿಂದಲೇ ನಮ್ಮ ಶಕ್ತಿಯು ವಿವರ್ಧಿಸಬೇಕಾಗಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ತಪಸ್ಸು ಸಾಧ್ಯವಿಲ್ಲವಾಗಿದೆ. ಏನು ಮಾಡಲಿ ಹೇಳು? ಇದೇ ಬರಿಯ ಗೋಳಿನ ಬಾಳನ್ನು ಬಾಳುವುದಾದರೂ ಹೇಗೆ? ಸಾವು ನಮಗೆ ಬರಲಿಲ್ಲ. ಜೀವವಿದ್ದು ನಮ್ಮ ಸಂಪತ್ತನ್ನು ಹೆರವರು ಉಪಯೋಗಿಸುತ್ತಿರುವಾಗ ಕಂಡು ಸಹಿಸುವುದಾದರೂ ಹೇಗೆ? ಆದರೂ ಬಹು ದಿವಸಗಳಿಂದ ನಾನು ಅದನ್ನೇ ಚಿಂತಿಸುತ್ತಿದ್ದೇನೆ. ನಾನು ನಿಶ್ಚಯಿಸಿದ್ದು ಇಷ್ಟು, ಮಗಳೇ, ನೀನು ಮನಸ್ಸು ಮಾಡಿದರೆ ನಿನ್ನ ತಂದೆಯ ಕುಲವನ್ನು ಉದ್ಧಾರ ಮಾಡಬಲ್ಲೆ. ಅನೇಕ ವೇಳೆ ಗಂಡು ಮಕ್ಕಳಿಂದ ಆಗದ ಕೆಲಸವು ಹೆಣ್ಣು ಮಕ್ಕಳಿಂದ ಆಗುವುದಿದೆ. ಭೂಮಿಯು ಮನುಷ್ಯರ ಹೆಚ್ಚಳದಿಂದ ಸ್ವರ್ಗಸಿರಿಯನ್ನು ನಮ್ಮ ಶತ್ರುಗಳಾದ ದೇವತೆಗಳಿಗೆ ಸುಸ್ಥಿರಗೊಳಿಸುವಂತಿದೆ. ಮಾನವರು ಬಗೆ ಬಗೆಯ ಯಜ್ಞ ಮಾಡಿ ದೇವತೆಗಳ ಶಕ್ತಿಯನ್ನು ವಿವರಿಸುತ್ತಾರೆ. ನಮಗೇನಿದೆ? ತಿನ್ನಲು ಸರಿಯಾದ ಆಹಾರವಿದೆಯೇ? ವಾಸಕ್ಕೆ ಭೂಮಿ ಇದೆಯೇ? ಅಲ್ಲ, ಇದ್ದ ನಮ್ಮ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಲು ಅವಕಾಶವಾದರೂ ಇದೆಯೇ? ನಾವೆಲ್ಲರೂ ಇದ್ದು ಇಲ್ಲದಂತಾಗಿದೆ. ವಿಶ್ರವಸುವೆಂಬ ತಪಸ್ವಿಯೇ ನಮ್ಮ ಲಂಕೆಯನ್ನು ಅವನ ಮಗನಾದ ವೈಶ್ರವಣನಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ನಿಲ್ಲಲಾರದೆ ಬಿಟ್ಟು ಹೋದ ನಮ್ಮ ರಾಜ್ಯವನ್ನು ಎಂದಾದರೊಮ್ಮೆ ಬಂದು ನೋಡಿಕೊಂಡು ಹೋಗಬಹುದಿತ್ತು. ಯೋಗವಿದ್ದರೆ ಕಾಲಾಂತರದಲ್ಲಾದರೂ ಪಡೆಯಬಹುದಿತ್ತು. ಆದರೆ ಈ ಮುನಿಯು ಅದಕ್ಕೂ ಬಿಡಲಿಲ್ಲವೆಂದಾಯಿತು. ನಮ್ಮನ್ನಲ್ಲದಿದ್ದರೂ ನಮ್ಮದೇ ಆದ ಪ್ರದೇಶವನ್ನು ವೈಶ್ರವಣನು ಆಕ್ರಮಿಸಿಕೊಂಡನು. ಶಕ್ತಿಯಿಂದ ಅವನನ್ನು ಓಡಿಸಲು ನಮ್ಮಿಂದ ಸರ್ವತಾ ಸಾಧ್ಯವಾಗದು. ಎಲ್ಲ ದೇವವರ್ಗವೂ ಅವನಿಗೆ ಸಹಾಯವಾಗಿದೆ. ಎಷ್ಟೊಂದು ಸೊತ್ತು, ಏನು ಐಶ್ವರ್ಯ, ಎಲ್ಲವೂ ಆ ಯಕ್ಷರಿಗೆ ಸೇರಿ ಹೋಯಿತು. ಏನು ಮಾಡಲಿ? ಈಗ ನಮ್ಮ ಮುಂದಿರುವುದು, ಮಗಳೇ, ಒಂದೇ ಒಂದು ದಾರಿ, ಬೇರೆ ಗತಿ ಇಲ್ಲ. ನೀನು ಆ ವಿಶ್ರವಸವನ್ನು ಮೆಚ್ಚಿಸಿ ಒಲಿಸಿಕೊಂಡು ಅವನಿಂದ ಸಂತಾನವನ್ನು ಪಡೆದರೆ ಆ ಮೂಲಕ ನಮ್ಮ ವಂಶದ ಉದ್ಧಾರವಾಗಬಲ್ಲದು. ರಾಕ್ಷಸ ಕ್ಷೇತ್ರದಲ್ಲೇ ಬ್ರಾಹ್ಮತೇಜವು ಸಮಾಹಿತವಾಗಿ ಪ್ರಬಲವಾದ ಸಂತತಿಯೇ ಆಗಬಲ್ಲದು. ಓ ನನ್ನ ಮಗಳೇ, ಅಂಜದೆ ಅಳುಕದೆ ನಿನ್ನ ಸರ್ವ ಸಮರ್ಥತೆಯನ್ನು ಉಪಯೋಗ ಮಾಡಿ ನಮ್ಮ ಕುಲವನ್ನು ಉದ್ಧಾರ ಮಾಡಲಾರಿಯ? ನೀನಲ್ಲದೆ, ನಿನ್ನಿಂದಲ್ಲದೆ ಮಗಳೇ, ನಮಗಿನ್ನಾವ ಗತಿಯೂ ಇಲ್ಲ ಎಂದು ನುಡಿದು ಕಣ್ಣೀರು ಮಿಡಿದನು. ಕೈಕಸೆಯು, ಅಪ್ಪ, ಈ ರೀತಿ ನನ್ನಿಂದ ಕಾರ್ಯಸಾಧನೆಯಾಗುವುದಾದರೆ ನಾನು ಅದಕ್ಕೆ ಸಿದ್ಧಳು. ನಿನ್ನ ಪೂರ್ಣಾಶೀರ್ವಾದವಿರಲಿ ಎಂದು ನಮಸ್ಕರಿಸಿ ತಂದೆಯಿಂದ ಬೀಳ್ಕೊಂಡು ಶೇಷಾತ್ಮಕ ಪರ್ವತದತ್ತ ನಡೆದಳು. ಒಂದು ದಿನ ವಿಶ್ರವಸುವು ಸಂಧ್ಯಾಕಾಲದ ತನ್ನ ಅನುಷ್ಠಾನಕ್ಕೆ ಏಳುವಷ್ಟರಲ್ಲಿ ಸರ್ವಾಂಗ ಸುಂದರಿಯಾದ ಕೈಕಸೆಯು ಬಂದು ನಮಸ್ಕರಿಸಿದಳು. ಶುಭಾಶೀರ್ವಾದದಿಂದ ಹರಸಿದ ತಪಸ್ವಿಯು ಅವಳನ್ನು ಕುರಿತು ವಿಚಾರಿಸಿದಾಗ ಆಕೆಯು ಆರ್ತಳಾದ ತನ್ನ ಅಭಿಷ್ಟವನ್ನು ಪೂರೈಸಿಕೊಡಬೇಕೆಂದು
ಆ ಮುನಿ ಪಾದಪದ್ಮಗಳನ್ನು ತನ್ನ ತಲೆಯಲ್ಲಿ ಸೂಡಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆಗಲಿ, ಅಭಿಷ್ಟವೇನು ಎಂದು ವಿಶ್ರವಸುವು ಕೇಳಿ ಅಭಯವನ್ನು ನೀಡಿದ ಮೇಲೆ ಕೈಕಸೆಯು ಅವನಲ್ಲಿ ಸಂತಾನವನ್ನು ಕರುಣಿಸಬೇಕೆಂದು ಪ್ರಾರ್ಥಿಸಿಕೊಂಡಳು. ಅಕಾಲದಲ್ಲಿ ಪುತ್ರಾರ್ಥಿನಿಯಾಗಿ ಬಂದು ಈಕೆಯು ಪ್ರಾರ್ಥಿಸಿದ್ದುದರಿಂದ ವಿಶ್ರವಸುವು ಖಿನ್ನನಾಗಿ ಮಾತುಕೊಟ್ಟು ನಿವೃತ್ತಿ ಇಲ್ಲದೆ ಆಗಲಿ ಎಂದು ನುಡಿದು ಬಿಟ್ಟನು. ಅದರಂತೆ ಕೈಕಸೆಯು 2 ಗಂಡು ಮಕ್ಕಳನ್ನು 1 ಹೆಣ್ಣು ಮಗುವನ್ನು ಅದೇ ಪುಣ್ಯಾಶ್ರಮದಲ್ಲಿ ಪ್ರಸವಿಸಿದಳು. ಮೊದಲ ಗಂಡು ಮಗುವು ಹುಟ್ಟಿದಾಗ ಎಲ್ಲಿಲ್ಲದ ದುಃಖಕುನಗಳಾದವು. ರಾತ್ರಿಯಲ್ಲಿಯೇ ಇಂದ್ರಧನುವು ಕಾಣಿಸಿಕೊಂಡಿತು. ತಾರೆಗಳು ಕೆಳಗುರುಳಿದವು. ನರಿಗಳು ಭಯಂಕರವಾಗಿ ಅರಚತೊಡಗಿದವು. ಯಾವುದೋ ಅರಿಯದ ಬೇಗೆಯು ಜಗತ್ತನ್ನೆಲ್ಲ ವ್ಯಾಪಿಸಿತು. ಹುಟ್ಟುವಾಗಲೇ ಅದಕ್ಕೆ 10 ತಲೆಗಳು 20 ಕೈಗಳೂ ಇದ್ದವು. 2ನೆಯ ಮಗನು ಹಾಗೆಯೇ ಭಯಂಕರ ರೂಪದಿಂದ ಜನ್ಮಿಸಿದನು. ಅವನಿಗೆ ಒಂದೇ ತಲೆ 2 ಕೈಗಳಾದರೂ ಬಹುದೊಡ್ಡ ಕಿವಿಗಳೂ ಬಾಯಿಯೂ ಇದ್ದವು. ದೇಹ ಗಾತ್ರವು ವಿಪರೀತವಾದುದು. 3ನೇದಾಗಿ ಹೆಣ್ಣು ಮಗುವು ಹುಟ್ಟಿತು. ಅದರ ಕೈಬೆರಳುಗಳು ಉದ್ದುದ್ದ ಉಗುರುಗಳು ಮತ್ತು ಉದ್ದ ಹಾಗೂ ಅಗಲ, ಚಿಕ್ಕ ತಲೆ, ದೊಡ್ಡ ಬಾಯಿ, ಹೀಗೆ 3 ಮಕ್ಕಳನ್ನು ಕೈಕಸೆಯು ಪಡೆದಳು. ಆದರೆ ಇವುಗಳನ್ನು ಕಂಡು ಭಯಗೊಂಡು ಆಕೆಯು ವಿಶ್ರವಸುವಿನಲ್ಲಿ ಮೊರೆಯಿಟ್ಟಳು. ಅವನು, ನೀನು ನಿನ್ನ ಅದೃಷ್ಟದಂತೆ ಮಕ್ಕಳನ್ನು ಪಡೆದೆ. ಇವರು ಲೋಕಕಂಟಕರೇ ಆಗುತ್ತಾರೆ. ತಪಸ್ವಿಯಾದ ನನ್ನ ಮಕ್ಕಳಿಂದ ಜಗತ್ತಿಗೆ ಹಾನಿಯಾಗುವಂತಾಯಿತು. ಇದು ಒಂದು ಪ್ರಾರಬ್ಧವೇ, ಏನು ಮಾಡಲಿ? ಅಕಾಲದಲ್ಲಿ ಬಂದು ನೀನು ಪುತ್ರಾರ್ಥಿನಿಯಾಗಿ ಪ್ರಾರ್ಥಿಸಿದೆ. ಅದರ ಫಲವಿದು. ಇನ್ನು ಅನುಭವಿಸಿಯೇ ತೀರಬೇಕು. ಆಗಲಿ ಎಂದು ನುಡಿದು ನಿಟ್ಟುಸಿರನ್ನು ಬಿಟ್ಟನು. ಆಗ ಕೈಕಸೆಯು ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ತಪ್ಪನ್ನು ಕ್ಷಮಿಸಿ ಉದ್ಧರಿಸಬೇಕೆಂದು ಬೇಡಿಕೊಂಡಳು. ಮತ್ತೆ ಕನಿಕರಗೊಂಡ ವಿಶ್ರವಸುವು, ನಿನ್ನ ಹಾಗೂ ನನ್ನ ವಂಶವನ್ನು ಉದ್ಧಾರ ಮಾಡತಕ್ಕ ದೈವಭಕ್ತನೂ ಧರ್ಮನಿಷ್ಠನೂ ಆದ ಮಗನೊಬ್ಬನನ್ನು ಕರುಣಿಸುತ್ತೇನೆ, ವ್ರತಸ್ಥಳಾಗು ಎಂದು ಅನುಗ್ರಹವನ್ನು ಬೀರಿದನು. ಮತ್ತೆ ಸುರತೆಯಾದ ಕೈಕಸೆಯು ಪತಿಯ ಪೂರ್ಣಾನುಗ್ರಹದಿಂದ 3ನೆಯ ಗಂಡು ಮಗವನ್ನು ಶುಭ ಮುಹೂರ್ತದಲ್ಲಿ ಪಡೆದು ಧನ್ಯಳಾದಳು. ಮೊದಲ ಮಗುವಿಗೆ ದಶಮುಖನೆಂತಲೂ 2ನೇಯವನಿಗೆ ಕುಂಭಕರ್ಣನೆಂತಲೂ ಹೆಣ್ಣು ಮಗುವಿಗೆ ಶೂರ್ಪಣಖೆಯೆಂತಲೂ ಅನ್ವರ್ಥವಾಗಿ ನಾಮಕರಣವಾಯಿತು. ಹಾಗೆಯೇ ಕೊನೆಯ ಮಗನಿಗೆ ವಿಭೀಷಣನೆಂದು ಹೆಸರಿಟ್ಟರು. ಕೈಕಸೆಯು ಮತ್ತೂ ಕೆಲವು ಕಾಲದವರೆಗೆ ಅದೇ ಪುಣ್ಯಾಶ್ರಮದಲ್ಲಿ ತನ್ನ ಮಕ್ಕಳೊಂದಿಗೆ ಪತಿಯ ಪಾದಸೇವೆ ಮಾಡುತ್ತಾ ದಿನ ಕಳೆಯುತ್ತಿದ್ದಳು. ವಿ ಎನ್ ಭಾಗವತ್ ಪರ್ಬಳ್ಳಿ.